ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಶ್ರೀಮಂತು, ನೀನ್ ಅರ್ಧ ಬಾಳೆಹಣ್ಣು ತಿಂದು ಇನ್ನರ್ಧ ಬಾಳೆಹಣ್ಣು ಸಪ್ತಮಿ ಕೊಡಪ್ಪ. ಅರ್ಧ ತಿಂದು ಇನ್ನರ್ಧನ ಅವ್ರಿಗೆ ಕೊಡ್ಬೇಕಾ? ಏಕೆ? ಫುಲ್ಲೇ ಕೊಡ್ತೀನಿ ಬಿಡಿ, ತಿನ್ಲಿ. ನಾನು ಬೇರೆ ಬಾಳೆಹಣ್ಣು ತಿಂತೀನಿ. ತೊಳಿ ಸಪ್ತಮಿ ನೀವು ಚೆನ್ನಾಗಿ. ಯಾಕೆಲ್ರು ಹೀಗೆ ನಗಾಡ್ತಿದ್ದೀರಾ? ಶ್ರೀಮಂತು, ಅದು ಹಾಗಲ್ಲ ಕಣೋ. ಎಲ್ಲ ವಿಷಯದಲ್ಲೂ ಜಿಪುಣ್ತನ ತೋರಿಸೋ ನೀನು ಈ ಹಂಚ್ಕೊಂಡು ತಿನ್ನೋದ್ರಲ್ಲಿ ಮಾತ್ರ ಧಾರಾಳ್ತನ ತೋರಿಸ್ತಾ ಇದೆಯಲ್ಲ, ಅದು ಹೇಗೆ? ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಜೀವನದಲ್ಲಿ ಹಾಲು ಹಣ್ಣನ್ನು ಹಂಚ್ಕೊಂಡು ತಿನ್ನಬೇಕು. ಅಂದರೆ ಗಂಡ ತಿನ್ನೋ ಹಣ್ಣಲ್ಲಿ ಹೆಂಡತಿಗೂ ಅರ್ಧ ಕೊಡಬೇಕು, ಕುಡಿಯೋ ಹಾಲಲ್ಲಿ ಹೆಂಡತಿಗೂ ಅರ್ಧ ಕೊಡಬೇಕು. ಈ ಥರ ಎಲ್ಲದನ್ನೂ ಹಂಚ್ಕೊಂಡು ತಿಂದರೆ ಜೀವನದಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಹಂಚ್ಕೋಬಹುದು. ಇದೇ ಈ ಶಾಸ್ತ್ರದ ಅರ್ಥ, ಗೊತ್ತಾಯ್ತಾ? ತಿಳಿತು. ಹಾಗೆ ಮಾಡ್ತೀನಿ. ಬಾವಾ, ಈ ಶಾಸ್ತ್ರದ ಬಗ್ಗೆ ಇಷ್ಟೇ ಸಾಕಾ ಇಲ್ಲ ಇನ್ನೂ ಡೀಟೇಲ್ ಆಗಿ ಹೇಳ್ಬೇಕಾ? ಬೇಡ ನಮ್ಮ, ಇಷ್ಟೇ ಸಾಕು, ಎಲ್ಲ ಗೊತ್ತಾಯ್ತು. ಅಜ್ಜಿ ಸರಿ, ನೀವು ಹೇಳ್ದಂಗೆ ಕೇಳ್ತೀನಿ. ತಗೋ ಶ್ರೀಮಂತ. ಹಳ್ಳಿ ಅಂದ್ರೆ ಇದನ್ನು ಅಷ್ಟೇ. ನೀವು ಅರ್ಧ ಕುಡ್ದು ನನ್ನ ಮಗಳಿಗೆ ಅರ್ಧ ಕೊಡ್ಬೇಕು. ಇದನ್ನು ಕೊಡ್ಬೇಕಾ? ಸರಿ ಆಯ್ತು. ಬಾವಾ, ಎಲ್ಲ ನೀವೇ ಕುಡಿದ್ರೆ ಹೆಂಗೆ? ಅಕ್ಕಂಗೂ ಸ್ವಲ್ಪ ಉಳಿಸಿ. ಸರಿ ಕಿಟ್ಟಿ, ಆಯ್ತು. ತಗೊಳ್ಳಿ, ಕೊಟ್ಟೆ. ಓಕೆನಾ? ಕೊಡಿ ಅಮ್ಮ. ಕುಡಿ ಕುಡಿ, ನೀನ್ ಕುಡಿ ಕುಡಿ. ನಾಗರಾಜು, ನಾವಿನ್ ಹೊರಡ್ತೀವಪ್ಪ. ಇಷ್ಟು ಬೇಗ ಹೊರಟ್ಬಿಟ್ರೆ ಹೇಗೆ? ಸ್ವಲ್ಪ ಹೊತ್ತು ಹೋಗ್ಬೋದಲ್ಲ? ಅಲ್ವೋ, ಇಲ್ಲಿ ಶಾಸ್ತ್ರಗಳೆಲ್ಲ ಮುಗೀತಲ್ವಾ? ಇನ್ನು ನಮ್ಮನೆ ಶಾಸ್ತ್ರಗಳಿಗೂ ತಯಾರಿ ಮಾಡ್ಕೋಬೇಕಲ್ಲ, ಅದಕ್ಕೆ ಹೊರಡ್ತೀವಿ. ಅಳಿಯಂದ್ರನ್ನ ಸಪ್ತಮಿನ ಬೇಗ ಕರ್ಕೊಂಡು ಬಂದ್ಬಿಡಿ, ನಾವು ಹೋಗೆಲ್ಲ ವ್ಯವಸ್ಥೆ ಮಾಡ್ತೀವಿ. ಸರಿ ವೆಂಟು, ಹಾಗೆ ಮಾಡ್ತೀನಿ. ಅಳಿಯಂದ್ರೆ, ನಾವಿನ್ ಬರ್ತೀವಿ, ಬೇಗ ಬಂದ್ಬಿಡಿ. ಸರಿ ಮಾವ. ಬರ್ತೀನಮ್ಮ. ಸರಿ ಅಪ್ಪ. ಭಾಮ. ಅಪ್ಪ, ನಾನು ನಿಮ್ಮನ್ನ ಬಿಡಕ್ಕೆ ಬರ್ತೀನಿ. ಸರಿ.
ಬಾ. ಲೋ ಮಗ, ಎಲ್ರು ನಿಮ್ಮ ಅತ್ತೆ ಮಾವನ ಕಳ್ಸ್ಕೊಡಕ್ ಹೋಗಿದ್ದಾರೆ, ನೀನ್ ಯಾಕೋ ಇಲ್ಲೇ ನಿಂತಿದ್ಯಾ? ಲವ್, ಅದಕ್ಕಿಂತ ಮುಖ್ಯವಾಗಿರೋ ವಿಷಯ ಇದೆ, ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ಬಾ. ಲೋ, ಕಳ್ಸ್ಕೊಟ್ಬಿಟ್ ಬರೋಣ ಬಾರೋ. ಲವ್, ಅದಕ್ಕಿಂತ ಇಂಪಾರ್ಟೆಂಟ್ ಇದು. ಬಾ ನೀನು ಮಗ. ಬಾ.